ಶಿರೂರಿನಲ್ಲಿ ಭೂಕುಸಿತ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಇದರ ಮಧ್ಯೆಯೇ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಈಗಾಗಲೇ ಗುಡ್ಡ ಕುಸಿತವಾಗಿದ್ದಂತಹ ಸ್ಥಳದ ಪಕ್ಕದಲ್ಲೇ ಕಂದಕ ಸಹ ನಿರ್ಮಾಣವಾಗಿದೆ. ಶಿರೂರಿನಲ್ಲಿ ಮತ್ತೆ ಭೂಕುಸಿತದ ಆತಂಕ ಮನೆ ಮಾಡಿದೆ. ಗುಡ್ಡ ಕುಸಿತವಾದಂತಹ ಸ್ಥಳದ ಪಕ್ಕದಲ್ಲೇ ನೀವು ನೋಡ್ತಾ ಇರುವಂತಹ ಕಂದಕ ಸದ್ಯ ಈಗ ಅದೊಂದು ಸಮಸ್ಯೆಯನ್ನ ತಂದಿಟ್ಟಿದೆ. ಶಿರೂರು ಭಾಗದಲ್ಲಿ ಈ ಕಡೆಗಾಗಲೇ 3 ಬಾರಿಗೆ ಭೂಕುಸಿತವಾಗಿರುವಂಥದ್ದು ಮತ್ತೆ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ಕಾರ್ಯಾಚರಣೆಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಭೂಕುಸಿತದಿಂದಾಗಿ ಅಲ್ಲಿ ವಾಹನ ಸಂಚಾರಕ್ಕೂ ಕೂಡ ನಿರ್ಬಂಧವನ್ನ ಏನು ಹೇರಿದ್ದಾರೆ ಅದನ್ನು ಸದ್ಯಕ್ಕಂತೂ ಓಪನ್ ಮಾಡುವಂತಹ ಯಾವುದೇ ಸ್ಥಿತಿಗತಿಗಳು ಕಾಣಿಸ್ತಿಲ್ಲ. ಶಿರೂರು ಭಾಗದಲ್ಲಿ ಒಂದು ಕಡೆ ಗುಡ್ಡ ಕುಸಿತದಿಂದ 7 ಜನರು ಮೃತರಾಗಿದ್ದಾರೆ. ಟೋಟಲಿ 10 ಜನರು ಸಾವಾಗಿದೆ ಅಂತ ಹೇಳ್ತಾ ಇದ್ದಾರೆ. 11ನೇದು ಕೂಡ ಈಗಾಗಲೇ ಒಂದು ದೂರು ದಾಖಲಾಗಿರುವಂಥದ್ದು ಕಾಣೆಯಾಗಿದ್ದಾರೆ ಅಂತ. ಆದರೆ ಶಿರೂರು ಭಾಗದಲ್ಲಿ ಏನು ಗುಡ್ಡ ಬಿದ್ದಿರುವಂಥ ಭಾಗದಲ್ಲಿ ಮತ್ತೆ ಈಗ ಗುಡ್ಡ ಕುಸಿತಾ ಇರುವಂಥದ್ದು, ಅದರಲ್ಲಿಯೂ ದೊಡ್ಡ ಹೋಲೊಂದು ಈಗ ಆಗ್ತಾ ಇರುವಂಥದ್ದು ನಿಮ್ಗೆ ತೋರಿಸ್ತೇನೆ. ನೋಡ್ಬೋದು ನೀವು ಈ ಭಾಗದಲ್ಲಿ ಗುಡ್ಡ ಭಾಗದಲ್ಲಿ ದೊಡ್ಡ ಕಂದಕ ಈಗ ಏರ್ಪಡ್ತಾ ಇರುವಂಥದ್ದು. ಅದರ ಭಾಗದಲ್ಲಿಯೇ ನೀರು ಕೂಡ ಹರಿದು ಬರ್ತಾ ಇದ್ದಾವೆ. ಮೊದಲಲ್ಲಿ ಚಿಕ್ಕ ಒಂದು ಕಂದಕ ಇತ್ತು, ಆದರೆ ಈಗ ಅದು ದೊಡ್ಡದಾಗ್ತಾ ಇದೆ. ಈಗ ಕಳೆದ 6-7 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೂಡ ಗುಡ್ಡದಿಂದ ಹರಿದು ಬರ್ತಾ ಇರೋದ್ರಿಂದ ಆ ಭಾಗದಲ್ಲಿ ಮಣ್ಣು ಕೂಡ ಕುಸಿತಾ ಇದೆ. ಜೊತೆಗೆ ದೊಡ್ಡ ಒಂದು ಕಂದಕ ಏರ್ಪಟ್ಟಿರುವಂಥದ್ದು. ಅದರ ಒಳಭಾಗದಿಂದ ಈಗ ನೀರು ಹರಿದು ಬರ್ತಾ ಇದ್ದಾವೆ. ಅದರ ಕೆಳಭಾಗದಲ್ಲಿ ಮತ್ತೆ ಈಗ ಗುಡ್ಡ ಕುಸಿತ ಆಗಿರುವಂಥದ್ದು ಅಷ್ಟು ಅಪಾಯಕಾರಿಯಾಗಿದೆ. ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಇರುವಂಥದ್ದು. ಇನ್ನು ನೀವು ನೋಡ್ಬೋದು ಇನ್ನೊಂದು ಕಡೆ ಭಾಗದಲ್ಲಿ ಈಗ ಅಲ್ಲೇ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿಯೂ ಕೂಡ ಅಪಾಯ ಕಟ್ಟಿಟ್ಟ ಬತ್ತೆ. ಯಾಕಂತಂದರೆ ಯಾವಾಗ ಹೆಚ್ಚು ಮಳೆ ಬರ್ತದೆಯೋ, ಗುಡ್ಡದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ನೀರು ಹರಿದು ಬಂದರೆ ಮತ್ತೆ ಅಪಾಯ ಇದೆ, ಗುಡ್ಡ ಮತ್ತೆ ಕುಸಿತದೆ. ಈ ಭಾಗದಲ್ಲಿ ನಿಮಗೆ ತೋರಿಸ್ತೀನಿ. ದೊಡ್ಡ ಮಟ್ಟದಲ್ಲಿ 3 ಕಡೆ ಈಗ ಗುಡ್ಡ ಕುಸಿತ ಇರುವಂಥದ್ದು. ಆ ಭಾಗದಲ್ಲಿ ಒಂದು ಹಂತದಲ್ಲಿ ಈಗ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ಅದರ ನಂತರದಲ್ಲಿ ಇನ್ನೊಂದು ಗುಡ್ಡ ಇದೆ. ಈ ಗುಡ್ಡದಲ್ಲಿ 1-2 ಕಡೆ ಈಗ ಕುಸಿತ ಆಗಿದ್ದಾವೆ. ಜೊತೆಗೆ ಒಂದು ಭಾಗದಲ್ಲಿ ಈಗ ರಂಧ್ರವು ಕೂಡ ಏರ್ಪಟ್ಟಿರುವಂಥದ್ದು. ಆ ಭಾಗದಲ್ಲಿ ಈಗ ನೀರು ಬರ್ತಾ ಇರೋಂಥದ್ದು. ಇನ್ನೊಂದು ಭಾಗದಲ್ಲಿ ಈಗಾಗಲೇ ಹಿಂದೆ ಈಗ 7 ದಿನದ ಹಿಂದೆ ಏನು ಗುಡ್ಡ ಕುಸಿತವಾಗಿ ಮಣ್ಣು ಕುಸಿದು ರಸ್ತೆಯ ಜೊತೆಗೆ ಅಂಗಡಿಗಳು ಕೂಡ ಹೋಗಿದ್ವು, ಆ ಭಾಗ ಇದು. ಒಟ್ಟಿನಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಗುಡ್ಡ ನಿರಂತರವಾಗಿ ಕುಸಿತಾ ಇದ್ದಾವೆ. ಜೊತೆಗೆ ಸಾಕಷ್ಟು ಅನಾಹುತಗಳು ಮತ್ತೆ ಆಗುವಂತಹ ಆತಂಕ ಇದೆ. ಈಗಾಗಲೇ ರೆಡ್ ಅಲರ್ಟನ್ನು ನೀಡಲಾಗಿದೆ. ಒಂದು ವೇಳೆ ಹೆಚ್ಚಿನ ಮಳೆ ಏನಾದರೂ ಬಂದರೆ ಈ ಭಾಗದಲ್ಲಿ ಮತ್ತಷ್ಟು ಗುಡ್ಡ ಕುಸಿತು ಮತ್ತಿನ್ಯಾವ ಅನಾಹುತ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.